ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ವಿಚಾರಣೆ ನಡೀತಾ ಇದೆ. ಸಾಕ್ಷಿಗಳನ್ನು ಕಲೆ ಹಾಕುವಂಥ ಸಂಗ್ರಹ ಕೂಡ ಇಲ್ಲಿ ಆಗ್ತಾ ಇದೆ. ಪವಿತ್ರ ಗೌಡ ಹಾಗೆಯೇ ದರ್ಶನ್ ಫೋನ್ CFSLಗೆ ಇದನ್ನು ರವಾನೆ ಮಾಡಲಾಗಿದೆ. ಹೈದರಾಬಾದ್ನ CFSLಗೆ ಫೋನ್ ರವಾನೆ ಮಾಡಲಾಗಿದೆ ಅನ್ನುವಂಥದ್ದು ಗೊತ್ತಾಗಿದೆ. CFSL ವರದಿಗಾಗಿ ಪೊಲೀಸರ ತಂಡ ಕೂಡ ಕಾಯ್ತಾ ಇದೆ. ವರದಿ ಬಂದ ಮೇಲೆ ಮತ್ತಷ್ಟು ಸತ್ಯ, ಡಿಜಿಟಲ್ ಎವಿಡೆನ್ಸ್ ಇದು, ಮತ್ತಷ್ಟು ಸತ್ಯ ಬಹಿರಂಗ ಆಗಲಿದೆ. ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪವಿತ್ರ ಗೌಡ ಹಾಗೆಯೇ ದರ್ಶನ್ ಮೊಬೈಲ್ ಇದು ಡಿಜಿಟಲ್ ಸಾಕ್ಷಿ. ಇಲ್ಲಿರುವಂಥ ಈಗಾಗಲೇ 200ಕ್ಕೂ ಹೆಚ್ಚು ಸಾಕ್ಷಿಗಳನ್ನು ಈ ಪ್ರಕರಣದಲ್ಲಿ ಪೊಲೀಸರು ಕಲೆ ಹಾಕಿದ್ದಾರೆ. ಸಾಕ್ಷಿಗಳ ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ಇದರ ಹೊರತಾಗಿ ಮತ್ತಷ್ಟು ಕಲೆ ಹಾಕುವಂಥ ಸಾಕ್ಷಿಗಳು ಈ ಪ್ರಕರಣದಲ್ಲಿ ಇವೆ. ಹೀಗಾಗಿ ಪವಿತ್ರ ಗೌಡ ಆಗಿರಬಹುದು, ದರ್ಶನ್ ಆಗಿರಬಹುದು, ಇವರಿಬ್ಬರ ಫೋನನ್ನು CFSLಗೆ ರವಾನೆ ಮಾಡಲಾಗಿದೆ. ಇನ್ನು ವರದಿ ಬರಬೇಕಷ್ಟೆ, ರಿಪೋರ್ಟ್ ಬರಬೇಕು. ರಿಪೋರ್ಟ್ ಬಂದ ಮೇಲೆ ಮತ್ತಷ್ಟು ಸಾಕ್ಷಿಗಳು ಸಿಗುವಂಥ ಸಾಧ್ಯತೆಗಳು ಇವೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.